ನಿಮಗೇನಾದರೂ ಮೂಡಾದಲ್ಲಿ ನಮ್ಮದು ಏನೂ ತಪ್ಪಿಲ್ಲ, ಅಲ್ಲಿ ಯಾವುದೇ ಕಾನೂನು ಬಾಹಿರವಾಗಿ ಸೈಟ್ಗಳನ್ನು ಪಡೆದಿಲ್ಲ ಅಂತ ಹೇಳೋದಿದ್ರೆ ನೀವು ನಮ್ಮದೇನು ತಪ್ಪು, ನಾವೇನು ನಿಮ್ಮಲ್ಲಿ ತಪ್ಪು ಹುಡುಕಲ್ಲ. ನಾವು ಸದನದಲ್ಲಿ ನಿಲುವಳಿ ಸೂಚನೆಯನ್ನು ಮಂಡಿಸಿದ್ವಿ, ಸಂಕನೂರವರು ಇದ್ರು, ನೀವು ಉತ್ತರ ಕೊಡಲಿಲ್ಲ. ಒಂದು ದಿವಸ ಮುಂಚೆನೆ ಸೆನೆಟೈ ಮಾಡಿ ಅನಿರ್ದಿಷ್ಟ ಕಾಲ ಮುಂದೂಡ್ಬಿಟ್ಟು ಓಡಿ ಹೋಗ್ಬಿಟ್ರಲ್ಲ, ಯಾಕೆ? ಯಾವಾಗಲೂ ಕಳ್ಳ ಓಡಿಯೇ ಹೋಗೋದು. ಹೌದು, ನಾನು ಕಳ್ಳತನ ಮಾಡಿದ್ದೀನಿ, ಹಿಡ್ಕೊಳ್ಳಿ, ನನ್ನ ಅರೆಸ್ಟ್ ಮಾಡ್ರಿ ಅಂತನ ಓಡಿ ಹೋದ್ರಿ ನೀವು. ಆಗಲೇ ರಾಜ್ಯದ ಜನರಿಗೆ ಅನುಮಾನ ಬಂತು. ಅದಕ್ಕೇನು ಮಾಡಿದ್ವಿ ನಾವು, ಪಾದಯಾತ್ರೆ ಮಾಡಿ ಜನರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ವಿ. ಇದಾಗಿದ್ದಕ್ಕೇನೆ ಇವತ್ತು ಗವರ್ನರ್ ಅವರು ಶಾಂಕ್ಷನ್ ಕೊಟ್ಟಿರೋದು. ಇದನ್ನು ನೀವೇನು ಮಾಡಬೇಕು, ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು. ನಿರಪರಾಧಿ ಅಂತಕ್ಕಂಥ ಅಲ್ಲಿಂದ ಬರಬೇಕು. ಅದನ್ನು ಬಿಟ್ಟು ನಾನು ನಿರಪರಾಧಿ ಹೇಳಿದ್ರೆ ಆಗೋದಿಲ್ಲ, ಕೋರ್ಟ್ ಹೇಳಬೇಕು. ನನ್ನಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಕಪ್ಪು ಚುಕ್ಕೆ ಇಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಯಾರಾದರೂ ಸರ್ಟಿಫಿಕೇಟ್ ಕೊಟ್ರ? ಭ್ರಷ್ಟಾಚಾರದಲ್ಲಿ ಮುಳುಗಿರತಕ್ಕಂಥ ಈ ಕಾಂಗ್ರೆಸ್ಸು ಮತ್ತೆ ಮುಖ್ಯಮಂತ್ರಿಗಳು ಕಪ್ಪು ಚುಕ್ಕೆ ಅಲ್ಲ, ಕಪ್ಪು ಕಾಗೆ. ನೀವು ಕಪ್ಪು ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕ್ರಿ ಅಂತಂದ್ರೆ ಹೆಂಗಪ್ಪ ನಾವು ಹುಡುಕೋದು? ಇಲ್ಲಿ ಯಾರಾದ್ರೂ ಕಾಗೆಯಲ್ಲಿ ಕಪ್ಪು ಚುಕ್ಕೆ ಹುಡುಕ್ಲಿಕ್ಕೆ ಸಾಧ್ಯ ಇದೆಯಾ? ಈ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಈಗ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀರಿ ನೀವು. ಈಗ ನಾವು ಯಾರ್ಯಾರ ಹೆಸರುಗಳನ್ನ ಕೊಟ್ಟಿದ್ದೇವೆ, ಇವರೆಲ್ಲರನ್ನು ಕೂಡ ತಕ್ಷಣವೇ ಬಂಧಿಸಬೇಕು. ಇವತ್ತಿನ ಟಿವಿಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಮೂಡಾದಲ್ಲಿ ನಾವೇನು ಮಾಡಿಲ್ಲ ನೋಡಿ. ಇಟ್ ಈಸ್ ನಾಟ್ ಎ ಕ್ವಶನ್ ಆಫ್ 14 ಸೈಟ್ಸ್. 14 ಸೈಟ್ಗಳನ್ನ ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪತ್ನಿಯವರು ಪಡೆದಿರ್ತಕ್ಕಂಥದ್ದು ವಿಷಯ ಅಲ್ಲ ನಮಗೆ. ಅದರ ಹೆಸರಿನಲ್ಲಿ 3,000ಕ್ಕೂ ಹೆಚ್ಚು ಸೈಟ್ಗಳನ್ನ ಇವರಿಗೆ ಬೇಕಾದವರು ಬೇರೆ ಬೇರೆ ಹೆಸರಿನಲ್ಲಿ ಪಡೆದಿದ್ದಾರೆ. ಈಗ ಅವ್ರಿಗೂ ಅದು ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯನವ್ರಿಗೆ. ಅವ್ರು 2-3 ಸಾರಿ ಹೇಳಿದ್ದಾರೆ, ಆ ಸೈಟ್ಗಳನ್ನ ಬೇಕಾದ್ರೆ ನಾನು ವಾಪಸ್ ಕೊಟ್ಬಿಡ್ತೀನಿ, ನನಗೆ ಬೇಕಾಗಿಲ್ಲ ಅಂತ. ಇದು ವಾಚ್ ಅಲ್ಲ, ಕೊಟ್ಟು ಕೈ ತೊಳ್ಕೊಳ್ಳಕ್ಕೆ. ಕದ್ದಿದ್ದ ಹೆಬ್ಲಾಟ್ ವಾಚು, ಕೋಟಿಗಟ್ಟಲೆ ಬಾಳ್ತಕ್ಕಂಥ ವಾಚು ಸಿದ್ದರಾಮಯ್ಯನವರಿಗೆ ಕಳೆದ ಅವಧಿಯಲ್ಲಿ ಕೊಟ್ಟಿದ್ರು. ಇದೇ ರೀತಿ ಅವ್ರ ಮೇಲೆ ಅಪಾದನೆ ಬಂದ ತಕ್ಷಣನೇ ಇಮಿಡಿಯೇಟ್ಲಿ ಈ ವಾಚೇ ಬೇಡ ನನಗೆ, ಇಲ್ಲ ತಗೊಳ್ಳಿ ನೀವು ಅಂತೇಳಿ ಅಸೆಂಬ್ಲಿಗೆ ಸರೆಂಡರ್ ಮಾಡಿಬಿಟ್ರು. ಆ ಕೇಸೇ ಅವ್ರ ಮೇಲೆ ದೊಡ್ಡ ಕೇಸ್ ಹಾಕ್ಬೇಕಾಗಿತ್ತು. ಆದರೆ ಅದರಲ್ಲಿ ಬಚಾವ್ ಆಗಿಬಿಟ್ರಿ, ಎಲ್ಲ ಒಪ್ಕೊಂಡ್ರು, ಏನೋ ಸುಮ್ಮನೆ ಆದರು. ಇದರಲ್ಲಿ ಆಗೋದಿಲ್ಲ. ಯಾಕೆಂದರೆ 3,000ಕ್ಕೂ ಹೆಚ್ಚು ಸೈಟ್ಗಳು ಇದರಲ್ಲಿ 50-50 ರೇಷಿಯೋ ಮೇಲೆ ನಿಮ್ಮಿಂದಾಗಿ ಬೇರೆಯವರೆಲ್ಲ ಪಡ್ಕೊಂಡಿದ್ದಾರೆ. ಈಗ 14 ಇಂಪಾರ್ಟೆಂಟು ಇಲ್ಲಿ ಬರ್ತಾ ಇದೆ ಟಿವಿಗಳಲ್ಲೆಲ್ಲ. ಏನು ಮಾಡಿದ್ದಾರೆ ಗೊತ್ತಾ? ಇದು ವಾಪಸ್ ಹೊರಗಡೆ ಬಂದ ತಕ್ಷಣ ಸುರೇಶ್ ಅವರು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್, ಹೆಲಿಕಾಪ್ಟರ್ ತಗೊಂಡೋಗಿ ಎಲ್ಲ ಫೈಲ್ಗಳನ್ನ ಬಾಚಿ ಕಸ ತುಂಬಿದಂಗೆ ತುಂಬ್ಕೊಂಡು ಬಂದ್ಬಿಟ್ರು. ಫೈಲ್ಗಳನ್ನ ಹಾಕ್ಬಿಟ್ಟು ನೋಡಿ, ವೈಟ್ನರ್ಗಳೆಲ್ಲ ಹಾಕಿ ತಿದ್ದುಬಿಟ್ಟಿದ್ದಾರೆ ಎಲ್ಲ ದಾಖಲೆಗಳನ್ನು. ವೈಟ್ನರ್ ಹಾಕಿ ಇವರು ಇಲ್ಲಿದ್ದುಕೊಂಡು ಪಾಕಿಸ್ತಾನಿಗೆ ಜಿಂದಾಬಾದ್ ಹಾಕೋದು, ಬಾಂಗ್ಲಾದೇಶದ ಪರಿಸ್ಥಿತಿ ನಿಮಗೆ ಬರ್ತದೆ ಅಂತ ಹೇಳಲಿಕ್ಕೆ ಇವ್ರ್ಯಾರು ಇವರು? ಇಂಥ ಪಾಕಿಸ್ತಾನ ಬಾಂಗ್ಲಾದೇಶದ ಪರಿಸ್ಥಿತಿಯನ್ನ ನಿಭಾಯಿಸ್ಲಿಕ್ಕೆ 10 ಬಂದರೂ ನಿಭಾಯಿಸಲಿಕ್ಕೆ ಭಾರತ ದೇಶ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಸದೃಢವಾಗಿದೆ. ಇಲ್ಲಿರ್ತಕ್ಕಂಥ ಮೈನಾರಿಟೀಸ್ ಕೂಡ ಇವತ್ತು ಯಾವುದೇ ತೊಂದರೆ ಇಲ್ಲದೆ ನೆಮ್ಮದಿಯ ಜೀವನ ಮಾಡ್ತಿದ್ದಾರೆ. ಇಲ್ಲಿ ನಮ್ಮಲ್ಲಿ ಪಾಕಿಸ್ತಾನ ಪರಿಸ್ಥಿತಿನೂ ಇಲ್ಲ, ಬಾಂಗ್ಲಾದೇಶದ ಪರಿಸ್ಥಿತಿನೂ ಇಲ್ಲ. ಸುಭದ್ರ ರಾಷ್ಟ್ರದಲ್ಲಿ ಕುಳಿತು ನೀವು
ಇವತ್ತು ಅಂತ ಪರಿಸ್ಥಿತಿ ಇಲ್ಲಿ ಬರ್ತದೆ ಅಂತಂದ್ರೆ ನಿಮ್ಮ ಮನಸ್ಥಿತಿಗಳು ಏನಿರಬೇಕು? ಈ ದೇಶಕ್ಕೆ ದ್ರೋಹ ಬಗೆಯುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆದ್ರಿಂದ ಇದಕ್ಕೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕಾಗಿರೋದ್ರಿಂದ ಈ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ.